ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವ್ಲಾಗ್ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತಾ. ನನ್ನ ಡ್ರೀಮ್ನ ನಮ್ಮ ವೀರು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೀಮಂತ ಬ್ಲಾಗ್ ಹಾಕ್ರಿ ಅಂತ ಕೇಳಕಂತಿದ್ರಿ. ಸೀಮಂತ ಅಂದ್ರೆ ಏನು ಎಲ್ಲರೂ ಸೇರಿ ಫುಲ್ಲು ಅದು ಇದು ಇಟ್ಟು ಆ ಥರ ಏನು ಮಾಡಿಲ್ಲ ಗೈಸ್. ಸುಮ್ಮನೆ ಹಾಗೆ ಹಿಂದೆ ಸ್ಕ್ರೀನ್ ಹಾಕಿ ಆ ಥರ ಫೋಟೋ ಶೂಟ್ ಮಾಡಿಸ್ಬೇಕಂತ ಆಸೆ ಇತ್ತು. ಮತ್ತೆ ನಮ್ಮ ವೀರು ಹತ್ರನೇ ಎಲ್ಲ ಡೆಕೋರೇಷನ್ ಐಟಮ್ಸ್ ಇದ್ವಲ್ಲ, ಸೊ ಅದಕ್ಕೋಸ್ಕರ ನಮ್ಮ ವೀರು ಎಲ್ಲ ಚಂದ ಡೆಕೋರೇಷನ್ ಮಾಡಿದ್ದ. ನೋಡ್ರಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟ್ ಆಗಿ ಕೃಷ್ಣ ಮತ್ತೆ ರಾಧೆ ಕಾಣ್ತಾ ಇದ್ದಾರಂತ. ನನಗೂ ಅದೇ ಥರ ಆಸೆ ಇತ್ತು ಗೈಸ್. ಹಿಂದ್ಗಡೆ ಇದಾವಲ್ಲ ಫೋಟೋಸು, ಆ ಫೋಟೋಸ್ ಮಧ್ಯೆ ನಾನು ಕುತ್ಕೊಂಡು ತೆಗೆಸ್ಕೋಬೇಕನ್ನೋ ಆಸೆ ಇತ್ತು ಚೇರ್ ಮೇಲೆ. ಇದು ಸೀಮಂತ ಥರನ ಯಾವ ಥರನ, ಸೀಮಂತ ಥರ ಅಂತರೂ ಅಲ್ಲ, ಸುಮ್ಮನೆ ಫೋಟೋ ಶೂಟಿಗೆ ಅಂತ ಮಾಡಿರೋದಿದ್ದು. ಮತ್ತು ಫೋಟೋಗ್ರಾಫರ್ ಕೂಡ ಹೇಳಿದ್ನ, ನಮ್ಮ ಹತ್ರನೂ ಫೋನ್ ಇತ್ತು, ಬಟ್ ಫೋಟೋಗ್ರಾಫರ್ ಆದರೆ ತುಂಬ ಚೆನ್ನಾಗಿ ತೆಗಿತಾರೆ ಅಂತೇಳಿ ಫೋಟೋಗ್ರಾಫರ್ ಬ್ರದರ್ಗೆ ಹೇಳಿದರು. ನಮ್ಮೂರವ್ರೆ ಅವರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಪಿಕ್ಸ್ ತೆಗ್ದಿದ್ದಾರೆ ಗೈಸ್. ನಾನು ಇಷ್ಟರಾಗ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡ್ರಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿರಿ. ಸ್ವಲ್ಪ ನಾವು ರೆಡಿಯಾಗಿ ಎಲ್ಲ ಬಂದು ಅಲ್ಲಿ ಕೂಡೋಷ್ಟಾಗ ಬಿಸಿಲು ಆಗ್ಬಿಟ್ಟಿತ್ತು ಗೈಸ್. ನನಗಂತೂ ಹೆವಿ ಬಿಸಿಲು ಅನ್ಸಕೊಂತಿತ್ತು. ನಾನು ಸಾವು, ಜ್ಯೋತಿಗೆ ಮತ್ತು ರೇಷ್ಮಾಗೆ ಹೇಳಿದ್ದೆ, ನೀವು ಕೂಡ ಎಲ್ಲರೂ ರೆಡಿ ಆಗ್ರಿ, ಫೋಟೋಶೂಟ್ ಮಾಡ್ಸಂಬ್ರಿ ಚಂದ ಅಂತ ಹೇಳಿದ್ನೆ. ಅವರು ಕೂಡ ನಾ ರೆಡಿ ಆದಮೇಲೆ ಅವರು ಕೂಡ ರೆಡಿಯಾಗಿ ಬಂದಿದ್ರು. ನೋಡ್ರಿ ನಮ್ಮ ಸಾವು ಎಷ್ಟು ಕ್ಯೂಟ್ ಕಾಣಕಂತಾಳ. ನಮ್ಮ ಸಾವು ಮತ್ತು ನಾನು ಸೇರಿ ಒಂದು 2-3 ಸಾಂಗ್ಸ್ ಮಾಡಿದ್ವಿ. ಮತ್ತು ಒಂದೆರಡಲ್ಲ ಗೈಸ್, ಒಂದು 20-30 ಫೋಟೋಸ್ ಅಂತ ತಗೊಂಡಿರ್ತೀವಿ ಆಕೆ ಜೊತೆಗೆ. ನಾನು ಹಂಗೆ ಸಾವುನು ವಿಡಿಯೋ ಮಾಡ್ಕೊಂಡ್ಲ ಆಕೆ ಜೊತೆಗೆ ನಂದು. ನೋಡ್ರಿ, ನಿಮಗೂ ಏನಾದರೂ ಈ ಥರ ಡೆಕೋರೇಷನ್ ಬೇಕಂದ್ರೆ ನಮ್ಮ ವೀರುನ ಕಾಂಟ್ಯಾಕ್ಟ್ ಮಾಡ್ರಿ. ಇದ್ರಕ್ಕಿಂತ ಮಸ್ತ್ ಮಾಡ್ತಾನೆ ಗೈಸ್. ನಮ್ಗೆ ಅಲ್ಲಿ ಜಾಗ ಇದ್ದಿದ್ದಿಲ್ಲ ಅಂತ ಈ ಥರ ಮಾಡಿದ್ದಾನೆ. ಮೇಡಮ್ ಅವರು ಈ ಥರ ರೆಡಿ ಆಗಿದ್ದಾರೆ. ಫುಲ್ ಏನೋ ಡಿಫ್ರೆಂಟ್ ಬಲ್ಲೆ ಅಂತ ಹೇಳಿ ಈ ಥರ ಆಗಿದ್ದಾರೆ. ನೋಡ್ರಿ, ಇದ್ರೊಳಗೆ ಕಾಣ್ಸಕ್ಕೆ ಒಂಥರ ಇಲ್ಲ ಅಂತಲೂ ಗೊತ್ತಾಗತ್ತಿಲ್ಲ ನನಗೆ. ಯಾಕಂದ್ರೆ ಇದರ ಬ್ರೈಟ್ನೆಸ್ ಫುಲ್ ಕಡಿಮೆ ಆಗ್ಬಿಟ್ಟೈತಿ. ಎಷ್ಟು ಕ್ಯೂಟ್ ಕಾಣಕಂತಾರ್ರಿ ಇವರು ಡೈರೆಕ್ಟಾಗಿ ಇಬ್ರು. ಅಬ್ಬಾ ದೇವ ಕಡ ಕಣಕೊಡ್ತೀರೇನ ನನಗೆ ಹಂಗೆ ಅನ್ಸಕೊಂಡೈತಿ ಬೆವರಿಗೆ. ನೋಡ್ರಿ, ಎಲ್ಲರೂ ಸೇರಿ ಫೋಟೋ ತಕ್ಕೊಳ್ಳೋಣ ಅಂತ ಹೇಳಿ ಇವಾಗ ನಮ್ದು ರೇಷ ಇದು ನೋಡ್ರಿ ಗುಬ್ಬಿ ಹೆಂಗ್ ಮಾಡಕ್ ಕುಂತೈತಿ. ಚಂದ್ರಾಗ ತಾನ ಐತಿ. ಪಾಪ ಬೆಳಿಗ್ಗೆನೆ ಮಾಡಿದೇನ, ನಮ್ದು ರೆಡಿ ಆಗಿ ಮಾಡಕ್ಕೆ 12 ಗಂಟೆ ಆಗ್ಯದ. ಬನ್ನಿ ನೋಡ್ರಿ, ಇಲ್ಲಿ ಬಾಳ ಬಿಸ್ಲಾಗಕಂತೈತಿ ಅಂತ ಹೇಳಿ ಆ ಕಡೆ ಹಿಂದ್ಗಡೆ ಅಷ್ಟು ಬ್ಲ್ಯಾಕ್ ಐತಾ ಅಕ್ಕ ಬಂಗ್. ಇವ್ರು ನೋಡ್ರಿ ಇದ್ರ ಬಗ್ಗೆನ ಡಿಸ್ಕಸ್ ಮಾಡಕಂತಾರ. ಇಲ್ಲಿ ಭಾಳ ಬಿಸಿಲು ಬರಕಂತೈತಿ ಅಂತ ಹೇಳಿ ಆ ಕಡೆ ಸೈಡ್ ನಮ್ಮ ಮನೆ ಹಿಂದೆ ಫೋಟೋ ತಗೊಳ್ಳೋಣ ಅಂತ ಹೇಳಿ ಹೊಂಟಿವಿ. ನಮ್ಮ ರಿಕ್ಷದ ಗಾಡಿ ರಿಕ್ಷ ರೆಡಿ ಆಗಕ್ಕೆ ಬರಕಂತಾನ. ನೋಡ್ರಿ ಇವ ಹೆಂಗಾಗ್ಯಾನ ಫುಲ್. ಅವ್ರ ಜ್ಯೋತಿ ರೇಷ್ಮಾ ಅಲ್ಲೇ ರೀಲ್ಸ್ ಮಾಡಕಂತಾರ. ಅಲ್ಲಿ ಫುಲ್ ಬಿಸಿಲಿತ್ತು. ಮತ್ತೆ ಫೋಟೋಸ್ ಅಲ್ಲಿಗಿಂತ ಸ್ವಲ್ಪ ಔಟ್ಡೋರ್ ಚೆನ್ನಾಗಿ ಬರ್ತಾನ ಹುಡುಗ ಫೋಟೋಗ್ರಾಫರ್. ಅದಕ್ಕೋಸ್ಕರ ಅಲ್ಲಿ ಇಲ್ಲೇ ಮನೆ ಹತ್ರ ಏನಿಲ್ಲ. ಮತ್ತೇನ್ ಗೊತ್ತಾರಿ, ನಾವ್ 3 ಮುಂಜಾನೆ ಮಾಡ್ಬೇಕಂತ ಅನ್ಕೊಂಡು ಈಗ ಮಠ ಮಧ್ಯಾಹ್ನ ತಂದಿವಿ ನೋಡ್ರಿ. ನಮ್ ಬೆಳಿಗ್ಗೆ ಆಗಿದ್ರ ಬರ್ತದ. ಪ್ಲಸ್ ಅಲ್ಲಿ ಇಲ್ಲ ಇವಾಗೂ ಚಲೋ ಬಂದಾವ. ಆಕ್ಚುಲಿ ಹೇಳ್ಬೇಕಂತ ಒಂದು ಆಸೆ ಪೂರ ಐತಿಲ್ಲ. ಆದ್ರೆ ಏನ್ರಿ ಇದ್ರೆ ಇಲ್ಲ ಇದ್ರೆ ನಾಡ್ದು ಡೆಲಿವರಿಗೆ ಅದೇ ಹೇಳ. ಮತ್ತೆ ದಿನ 2 ದಿನ ಐತಲ್ಲ, ಅದ್ರಾಗ ಏನಾನ ಮಾಡೋದಿದ್ರೆ ಮಾಡಂಬ್ರಿ. ಆಯ್ತಾ, ಹೇಳ್ತೀನಿ ಈಗ ಹೇಳ್ಪಟ್ಟ ಯೋಚನೆ ಮಾಡ್ತೀನಿ. ಇಲ್ಲ ಹೇಳ ಎಲ್ಲರೂ ನನ್ನ ಫೈನಲ್ ಆದ್ರೂ ಇದೊಂದು ಡ್ರೀಮ್ ಏನ್ ಕಂಪ್ಲೀಟ್ ಆಗ್ತಲ್ಲ. ನಮ್ಮ ಮನ್ಯಾಗ ನಾವ್ ಅವಾಗ ಅನ್ಕೊಂಡ್ವಿ, ನಮ್ಮ ಮಮ್ಮಿ ಬ್ಯಾಡ ಅಂದ್ರಿ ಮೊದ್ಲ 3ನೇ ಬ್ಯಾಡ ಅಂದೆ. ನಮ್ಮ ಇವರೇ ಮತ್ತೆ ಯಾವಾಗ ನಂತರ ನನಗಂತ ಗೊತ್ತಿತ್ತು ಅವ್ರಿಗೆ. ಅವನು ಮಾಡಿದ ಇದ್ರೆ ಅವನ ಹತ್ರ ಇರ್ತಾರ ಡೆಕೋರೇಷನ್ ಮಾಡೋದು. ನೋಡ್ರಿ ಯಾರಿಗಾರ ಚೆನ್ನಾಗಿನಿ ಭಾರಿ ಕಾಂಪ್ಲಿಮೆಂಟ್ ಅಕ್ಕ ಮಗ. ನಾನೇ ಕೇಳಿದ್ನಿ ಅಪ್ಪ ಚಂದ ಕಾಣಕಂತ ಹೇಳ್ರಿ ಡುಮ್ಮವ್ವ. ಅಲ್ಲ
ನಿನ್ನ ಕೃಷಿ ನೋಡಿ ಡುಮ್ಮಿ ಅಂತ ವೇಟ್ ಚೆಕ್ ಮಾಡ್ಕೊಳಕ್ ಅಂತೇಳಿ ಅದ ನಿಂತಾಳ್ರಿ ವೇಟಿಂಗ್ ಮಷಿನ್ ಮೇಲೆ ಡುಮಿ ಅನ್ಬಿಡ್ಬೇಕ. ಎಷ್ಟಾಗಿಲ್ಲ 72 kg ಆಗಿನಿ. ಬಾಬಾ ಹೆಂಗಾದಿ ಅಕ್ಕ, ಹೆಂಗಾದಿ? 50 ಅಕ್ಕಿನಿ. ಆಗ ನೋಡ್ರಿ ಇಲ್ಲಿ ತೋಟ ಒಳಗ್ ಬಂದಿವಿ ಇವಾಗ. ಬರ್ತಾನವ್ವ ಭೂಪ ಮಾಡ್ಬೇಕಂದ್ರೆ ಅದನ್ನ ಮಾಡಿಲ್ಲ ಅಂತ ನೋಡ್ರಿ. ಇವ್ರ ಎಂತ ರೀಲ್ ಮಾಡಕಂತಾರಂದ್ರ ಇವನ್ ಯಾರಂತ ಗೊತ್ತೇ ಆಗ್ಲಿಲ್ವಲ್ಲ, ಪುಕ್ಸಟ್ಟೆ ಅಂತ ಐತಲ್ರಿ ಅದನ್ನ ಮಾಡಕಂತಾರ. ಆಮೇಲೆ ಹೊರಗೆ ಬಂದ್ಮೇಲೆ ಕಟ್ಟಿತೈತಿ ನಿನ್ನದು ನಂಗ ಪುಕ್ಸಟ್ಟೆ ಗಿಕ್ಸಟ್ಟೆ ಅಂತೇನು ಮಮ್ಮಿ ಅಂತೆ. ನೋಡಕ್ಕ ಬಡ್ಕಂತೈತಿ ನೋಡ್ರಿ ಈ ಅಮ್ಮ. ಒಂದ್ ರೀಲ್ಸ್ ಮಾಡಕಂತಾರ, ಅದಕ್ಕೂ ಲಿರಿಕ್ ತಗೊಳಕ್ಕೂ ಜಗಳ ಆಡಕಂತಾರ ನೋಡ್ರಿ. ಇಬ್ರು ಕೆಟ್ಟ ಜಗಳ ಗಂಟ್ರದಾರ. ಅದೇನ ಸೊಲಲೆ ಬೇಕಿದೆ ಸಂಪಿಗೆ. ಕಟ್ ಮಾಡಲ್ಲ ನೋಡ್ರಿ ಇಲ್ಲೇ ಲೈವ್. ಇವ್ರ ಎದರಲ್ಲ ಗೈಸ್, ಮಾಡೋರ್ಗಿನ ಎಂಕರೇಜ್ ಮಾಡಲ್ಲ, ತಾವೂನು ಮಾಡಲ್ಲ ಅಂತವ್ರ ಗೈಸ್ ಇವ್ರು. ಅದಕ್ಕೆಲ್ಲ ಬಿಡಿ ನಮಗೆ ಅವ್ರದ್ದು ಡ್ಯಾಶ್ ಗೈಸ್. ಏನ್ ಮಾಡ ಜಗಳ ಆಡ್ರ ಸ್ವಲ್ಪ ಮಮ್ ತಿಂತಿ ಅಂತ ನೋಡ್ರಿ. ನಮ್ಮ ಬ್ರದರ್ ಸಾಂಗ್ ಹುಡ್ಕಂತಾರ, ಇವ್ರು ತಮ್ಮದ ರೀಲ್ಸ್ ಮಾಡಕ್ ಇವ್ರು ಸಹಾಯಕಂತಾರ. ಫೋಟೋಗ್ರಾಫರ್ ಅನ್ನ ಕನ್ಫ್ಯೂಸ್ ಆಗಿ ನಮ್ಮ ನೋಡಕಂತಾನ. ನಂದು ಆಯ್ತು ಗೈಸ್, ಇವತ್ತೇ ಲಾಸ್ಟ್. ಒಂದು 5 months ಅಲ್ಲ, ಒಂದು 5 months ರೆಸ್ಟ್ ಗೈಸ್. ನನಗೆ ಫೋಟೋ ವಿಡಿಯೋಕ್ಕೆಲ್ಲ ಸ್ವಲ್ಪ ಈ ಥರ ರೆಡಿಯಾಗಿ ಆಗಕ್ಕಾಗಲ್ಲ. ಇವತ್ತೇ ಲಾಸ್ಟ್ ಅಂದರೆ ಹಾಗೆ ವಿಡಿಯೋನ ನೋಡ್ತೀರಿ. ನಮ್ಮ ಬಿಸ್ಲಾಗ ಬೇರೆ ಗೈಸ್ ಏನು ಮಾಡೋಕ್ಕಾಗಂಗಿಲ್ಲ. ಇವಾಗ ನನ್ನ ಡ್ರೀಮ್ ಕಂಪ್ಲೀಟ್ ಆಗ್ಬೇಕಷ್ಟೇ ನಂಗೆ ಇಂಪಾರ್ಟೆಂಟ್. ಇನ್ನು 2 days ಡೆಲಿವರಿ ಐತಿ. ವಿಡಿಯೋ ಯಾವಾಗ ಹಾಕ್ತೀನಿ, ಡೆಲಿವರಿ ಆದಮೇಲೆ ಹಾಕ್ತೀನ ಏನು ಅಂತ ಗೊತ್ತಿಲ್ಲ. ಹಾಗೆ ವಿಡಿಯೋನ ನೋಡ್ತಾ ಇರ್ರಿ. ಆಯ್ತು ಸ್ಟಾರ್ಟ್. ಹುಡುಗಿ ಕುಂತಾನ ಅವನು. ಗೈಸ್ ನೋಡ್ರಿ, ಇವ್ರು ಏನು ಒಟ್ಟ ಫೋಟೋನೇ ತಗೊಳಲ್ಲ ಅನ್ನೋರ್ತಾರ. ಫೋಟೋಗ್ರಾಫರ್ ಬ್ರದರಿಗೆ ಕಲೆ ಬಿದ್ದಾರ ನೋಡ್ರಿ. ಮತ್ತು ಪೋಸ್ ಹೇಳ್ಕೊಡ್ಬೇಕಂತ ಬೇರೆ 24 ತಾಸು ಫೋನ್ಯಾಗೆ ಇರ್ತಾರ. ಒಂದು ಪೋಸ್ ನೋಡ್ಕೊಳಕ್ಕಾಗಿಲ್ಲ. ಅಪರೂಪಕ್ಕೆ ರೆಡಿ ಆಗ್ಯಾರ ಗೈಸ್, ಒಟ್ಟ ರೆಡಿನೇ ಆಗಲ್ಲ. ನನ್ನ ನಿಂದಿರ್ಸಿ ಅಪ್ಪಿ ಅವ್ರು ವರ್ಷಕ್ಕೊಮ್ಮೆ ಉಟ್ಕೊಂತಾರ. ಸ್ವಲ್ಪ ತೆಗೆದ್ ಬಿಡಪ್ಪಿ. ಒಟ್ಟ ಸೀರೆನ ಉಟ್ಕೊಳಲ್ಲ ಅವ್ರು. ನೋಡಿ ಗಾಯ್ಸ್, ಒಟ್ಟ ಫೋಟೋನೇ ತಗೊಳ್ಳಲ್ಲ ಇವರು. ಒಣ್ಣಂಗೆ ಒಂದೇ ಲಾಸ್ಟ್ ಅಂತ ಹೇಳಕ್ಕಂತಾರ. ಅವಾಗ ನಾನು ಕೂಡ ಹಂಗಂದೆ. ಓಕೆ ಗೈಸ್, ನೋಡಿದ್ರಲ್ಲ ಹೇಗಿತ್ತು ಫೋಟೋಶೂಟ್ ಅಂತೇಳಿ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಗೈಸ್. ಯಾಕಂದ್ರೆ ನಾನು ಆ್ಯಕ್ಚುಲಿ ಮುಂಚೆ ನಿಮ್ಗೆ ಹೇಳಿದ್ದೆ, ನಂಗೆ ಸ್ವಲ್ಪ ಡ್ರೀಮ್ ಐತಿ ಈ ಥರ ಫೋಟೋಶೂಟ್ ಮಾಡಿಸ್ಕೋಬೇಕು ಆ ಥರ ಈ ಥರ ಅಂತೇಳಿ. ಆಲ್ಮೋಸ್ಟ್ ಎಲ್ಲ ಡ್ರೀಮ್ ಕಂಪ್ಲೀಟ್ ಆಗಿತ್ತು. ಮತ್ತು ನಂಗೆ ಏನು ಇಷ್ಟ ಇತ್ತಂದ್ರೆ, ಇವಾಗ ಸೀಮಂತ ಥರ ಮಾಡ್ತಾರಲ್ಲ ಗೈಸ್, ಆ ಥರ ಫೋಟೋಶೂಟ್ ನಂಗೆ ಇಷ್ಟ ಇತ್ತು. ನಾನು ನಮ್ಮ ಇವ್ರಿಗೆ ಹೇಳಿದ್ದೆ, ಯಾರ್ದನ್ನ ಸೀಮಂತ ಮಾಡ್ತಿರ್ತೀಯಲ್ಲೋ ಅವಾಗ ಕರಿ, ಹಂಗೆ 1-2 ಫೋಟೋ ತಗೊಂಡು ಬಂದ್ಬಿಡ್ತೀನಿ ಅಂತೇಳಿ. ಮತ್ತು ಇಲ್ಲಾಂದ್ರೆ ನಾನು ಮಾಡು ಹಂಗೆ ಸಿಂಪಲಾಗಾದರೂ ಮಾಡು ಫೋಟೋಕ್ಕಂತ ಹೇಳಿದ್ದೆ. ಅವನಿಗೆ ಟೈಮ್ ಸಿಕ್ಕಿದ್ದಿಲ್ಲ. ಪ್ಲಸ್ ನಮಗೂ ನಾವು ನಮ್ದ್ರಾಗ ಅದು ಇದು ಅಂತ ಬ್ಯುಸಿ ಆಗಿಬಿಡಾಕೊಂಡಿದ್ವಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಫೈನಲಿ ದೇವರು ನೋಡಿ ನನ್ನ ಡ್ರೀಮ್ನ
ಟ್ರೂ ಮಾಡಿದ. ಅವ್ನು ಮತ್ತೆ ನಿನ್ನೆ ಸಡನ್ಲಿ ನಮ್ಮ ಕೃಷಿ ಬರ್ತಡೇ ಆದ್ಮೇಲೆನೆ ಅಲ್ಲೇ ಮಾಡೋಣ ಅಂತಂದ. ನಾನೇ ಬೇಡ ಬಿಡು, ಸುಮ್ಮನೆ ಸುಸ್ತಾಗಿರುತ್ತಾ, ಬೆಳಿಗ್ಗೆಯಿಂದ ಟಯರ್ಡ್ ಆಗಿರುತ್ತಾ, ಬೇಡ ಬಿಡು ಇರಲಿ, ಆಯ್ತು ಇನ್ನೊಂದು 3-4 ಡೇಸಲ್ಲಿ ಡೆಲಿವರಿನ ಆಗುತ್ತಾ, ಇರಲಿ ಬಿಡು ಮತ್ತೆ ಏನಾದರೂ ಮಾಡಮ್ಮ ಮುಂದೆ ಮಾಡಮ್ ಬಿಡು ಏನೋ ಬೇರೆನಾ ಅಂತಂದೆ. ಅದಕ್ಕೆ ಆತಗ ಗೊತ್ತಾಯ್ತು ಅನ್ಸುತ್ತಾ, ಡ್ರೀಮ್ ಮುಗ್ಸಮ್ ತಡಿ ಅಂತೇಳಿ ಅವತ್ತು ಬರ್ತಡೇ ದಿನನೇ ಅವು ಹಿಂದ್ಗಡೆ ಕೃಷ್ಣ ಅವನ್ನ ಹಾಕಿದ್ವಲ್ಲ, ಅವನ್ನೇ ತಗೊಂಬಂದಿಟ್ಟು ಸ್ವಲ್ಪ ಅಲ್ಲೇ ಹೊರಗಡೆನೆ, ಯಾಕಂದ್ರೆ ಇಲ್ಲಿ ಯಾವುದು ಸ್ಪೇಸ್ ಇಲ್ಲ ಗೈಸ್. ಮಳೆಗಾಲ ಮೇಲ್ಗಡೆ ಮಾಡ್ಬೇಕಂದ್ರೂ ಕಂಫರ್ಟೇಬಲ್ ಆಗಲ್ಲ, ಇನ್ನು ಸಪೋರ್ಟಿವ್ ಆಗಿ ಒಂದು ಏನಾದರೂ ಬೇಕು. ಇಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ಫುಲ್ ಲೆಂತ್ ಆಗ್ಬಿಡುತ್ತೆ, ಉದ್ದ ಆಗುತ್ತಾ. ಸೊ ಅದಕ್ಕೋಸ್ಕರನ ಪಾಪ ನಮ್ಮ ವೀರೇಶ ಬೆಳಗ್ಗೆನೆ ರೆಡಿಯಾಗ್ರಿ, ಬೇಗ ರೆಡಿಯಾಗ್ರಿ ಅಂತ ಅಂದ. ಅದು ಬೇರೆ ಎಲ್ಲ ಮೇಕಪ್ ಕೂಡ ಎಲ್ಲ ಹೇಳಿದ್ನಲ್ಲ ನಿಮ್ಗೆ, ಅವಾಗ ನಮ್ಮ ಫ್ರೆಂಡ್ ಬಂದಾಗ ಹೇಳಿದ್ನಲ್ಲ, ಏನು ಪ್ಲ್ಯಾನಿಂಗೇ ಇದ್ದಿಲ್ಲ. ಅವಳು ನನಗೆ ಒಂದು ಮಂತನ ಇಷ್ಟ್ರಾಗ ನಂಗೆ ಮೆಸೇಜ್ ಹಾಕಿದ್ಲು ಆಕಿ. ನನ್ನ ತುಂಬ ದಿನ ಆಗಿತ್ತು, ನಾವಿಬ್ಬರು ಕ್ಲಾಸ್ಮೇಟ್ ಮತ್ತು ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಕೂಡ, ಬಟ್ ಮದುವೆ ಆದಮೇಲೆ ಕಾಂಟ್ಯಾಕ್ಟ್ ಮಿಸ್ ಆಗಿರುತ್ತೆ ನಮಗೆ. ಒಂದ್ಸಲ ಎಲ್ಲೋ ಕಂಡಾಗ ಹಾಯ್ ಬಾಯ್ ಫಸ್ಟಿಗೆ ಕಾಂಟ್ಯಾಕ್ಟ್ ಇದ್ವಿ 1-2 ವರ್ಷ ಹಂಗೆ. ಆಮೇಲೆ ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಆಗ್ಬಿಟ್ಟಿದ್ವಿ ಎಲ್ಲರೂ ಫ್ರೆಂಡ್ಸ್. ಆಕೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫೋಟೋಶೂಟ್ ಎಲ್ಲ ರೀಸೆಂಟಾಗಿ ನೋಡಿದ್ಲು ಅನ್ಸುತ್ತಾ. ಹಾಯ್ ಹಾಯ್ ಅಂತ ಮಾಡಿದ್ಲು 1-2 ಸಲ. ನಾನು ನೋಡಿದ್ದೇ ಇಲ್ಲ, ಅದು ರಿಕ್ವೆಸ್ಟ್ ಒಳಗಡೆ ನಾನು ಜಾಸ್ತಿ ನೋಡ್ತಿರಲ್ಲ. ಆಮೇಲೆ ನಿನ್ನೆ ನೋಡಕಂತಿದ್ನಿ, ಅವಾಗ ನೋಡಿದ್ದೆ. ಹಂಗೆ ಇದು ಒಂದು ಶೂಟ್ ನೆನೆಸ್ಕೊಂಡೆ. ಮತ್ತು ನಮ್ಮ ಸಿಸ್ಟರ್ ದೀಪಿಕಾ ಸಿಸ್ಟರ್ ಅವರು ಏನೋ ದಾವಣಗೆರೆಗೆ ಹೋಗಿನಿ ಅಲ್ಲ, ಅವರೇ ಪಾಪ ನಿಂಗೆ ಈ ಥರ ಶೂಟ್ ಮಾಡ್ಕೊಡ್ತೀನಕ್ಕ, ರೆಡಿಯಾಗಿ ಅಂತ ಅಂದಿದ್ಲು. ಬಟ್ ನನಗೆ ಇರಲಿ ಬಿಡಪ್ಪಿ, ಇದು ಇಷ್ಟಾದರೂ ಮಾಡಿ ಎಲ್ಲ ಸಾಕ್ಬಿಡು ಅಂತೇಳಿ ಸುಮ್ಮಾಗಿದ್ದೆ. ನಮ್ಮ ವೀರು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ನ, ದೀಪಿಕಾ ಊರಿಗೆ ಹೋಗ್ಬಿಟ್ಟಿದ್ಲು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಮಾಧವಿ ಬಂದ್ಲು ನೋಡ್ರಿ. ಅವಳು ಕೂಡ ತುಂಬಾ ಚೆನ್ನಾಗಿ ಮಾಡಿದಾಳೆ ನೋಡ್ರಿ, ಒಂಥರ ಫುಲ್ಲಿ ಡಿಫ್ರೆಂಟ್, ನಮ್ಮ ವಿಂಟೇಜ್ ಲುಕ್ ಅಂತ ಅಂದ್ಲು. ಫುಲ್ ಡಿಫ್ರೆಂಟಾಗಿ ಮಾಡಿದಾಳೆ, ನನಗೂ ಭಾಳ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಇಲ್ಲಿ ತನಕ ಬಂದು ಮಾಡಿಕೊಟ್ಟು ಬ್ಲೆಸ್ ಮಾಡಿ ಹೋಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಾಧವಿ. ನನಗೂ ಇಷ್ಟ ಆಯ್ತು. ಫೋಟೋಗ್ರಾಫರ್ ಮಸ್ತ್ ತೆಗ್ದಾನ ಅನ್ಸುತ್ತಾ. ಇನ್ನೂ ಫೋಟೋಸ್ ನೋಡಿಲ್ಲ, ಆಮೇಲೆ ಬಂದಮೇಲೆ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ಗೈಸ್ ಇದರಲ್ಲಿ. ಹಾಗೆ ವಿಡಿಯೋನ ನೋಡ್ತಾ ಇರ್ರಿ, ಮತ್ತೆ ಕಮೆಂಟ್ ಮಾಡಿರಿ. ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಈ ವೀರುಗ ಗೈಸ್. ಅವನು ಪಾಪ ನಿನ್ನೆನೆ ತಂದಿಟ್ಟು ಇಟ್ಟು ಬೆಳಿಗ್ಗೆ ಬೇಗ ರೆಡಿ ಆಗಲಿ ಮಾಡಮ್ರಿ ಅಂತೇಳಿ ಇದನ್ನು ಮಾಡಿದ್ದೆ ಗೈಸ್. ಇಲ್ಲಾಂದ್ರೆ ನಾನು ಇಗ್ನೋರ್ ಮಾಡಿ ಸಾಕಾಗೈತೆ ನನಗೆ, ಇರಲಿ ಬಿಡು ಅಂತೇಳಿ ಇದನ್ನು ಮಾಡ್ತಿದ್ದೆ. ಆಯ್ತಲ್ಲ ಬಿಡು, ಇನ್ನು 2-3 ಡೇಸ್ ಪ್ರೆಗ್ನೆನ್ಸಿ ಜರ್ನಿನ ಮುಗಿದೋಗುತ್ತೆ ಅಂತೇಳಿ ಮತ್ತೆ ರಾತ್ರಿ ಮೆಹಂದಿ ತಂದು ಕೊಟ್ಟಾನ ಗೈಸ್. ಡ್ರೀಮ್ ಎಲ್ಲ ಮತ್ತೆ ಸಿಂಪಲ್ ಆಗಿರಲ್ಲ, ನೈಟ್ ಆಗ್ಬಿಟ್ಟಿತ್ತು ಬೇರೆ, ಸಿಂಪಲ್ ಆಗಿರ್ಲಿ ಬಿಡು ಅಂತೇಳಿ ಇಷ್ಟೇ ಹಚ್ಕೊಂಡೆ ಗೈಸ್. ಈ ಕಡೆ ಕೈಗೆ ಏನು ಹಚ್ಕೊಳಕ್ಕಾಗಲಿಲ್ಲ. ಇಕ್ಕಿದ್ದಾನೆ ಎಷ್ಟು ಇದ್ದಿತ್ತಪ್ಪ ಅನ್ಕೊಂಡಿರ್ತೀರಿ. ಐ ಡೋಂಟ್ ಕೇರ್ ಗೈಸ್, ಐ ವಾಂಟ್ ನನ್ನ ಖುಷಿ ನನಗೆ ಬೇಕಷ್ಟೇ. ನಾನು ಬೇರೆಯವ್ರದ್ದೆಲ್ಲ ತಲೆನೇ ಕೆಡಿಸ್ಕೊಳಲ್ಲ ಫಸ್ಟ್ ಆಫ್ ಆಲ್ ಲೈಫ್ನಾಗ. ಆ ಥರ ಕ್ಯಾಂಡಿಡೇಟ್ ನಾನು. ನನಗೇನು ಅನ್ಸುತ್ತಾ, ನನಗೇನು ಖುಷಿ ಅನ್ಸುತ್ತಾ ಅದನ್ನು ಮಾಡೋಕ್ಕಷ್ಟೇ ಇಷ್ಟಪಡ್ತೀನಿ ನಾನು. ಯಾರು ಏನು ಅನ್ಕೊಂತಾರ ಅವೆಲ್ಲ ಡೋಂಟ್ ಕೇರ್ ನಾನು. ಓಕೆ, ನೋಡಿದ್ರಲ್ಲ ಹೇಗಿತ್ತು ಬ್ಲಾಗ್ ಅಂತೇಳಿ. ಮತ್ತು ಇನ್ನೊಂದು ಗೈಸ್, ನನ್ನ ಫ್ರೆಂಡೇ ಪಾಪ ಅವಳೇ ಸೀರೆನ ಇಲ್ಲ ಇದು ಚೆನ್ನಾಗಿತ್ತಲ್ಲ ಅಂತ ಕೇಳಿದೆ. ನಂದೇ ತಗೋ ನೀನು ಹಾಕೋ ಅದನ್ನು ಅಂತೇಳಿ ಅವಳೇ ಕೊಟ್ಟಿದ್ದು. ಈ ಜ್ಯುವೆಲರೀಸ್ ಎಲ್ಲ ಅವಳದೇ ಗೈಸ್. ಅದೇ ಹೇಳಿದ್ನಲ್ಲ, ಇಷ್ಟ್ರಾಗ ರೆಂಟಿಗೆ ಏನೋ ಕೊಡಂಗೆ ಮಾಡ್ತಾಳಂತ. ಅವಳ ಪೇಜ್ನ ಫಾಲೋ ಮಾಡಿ ಮತ್ತು ಅವಳಿಗೂ ಕೂಡ ಸಪೋರ್ಟ್ ಮಾಡಿ. ಓಕೆ, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಯಾವುದು ಅಂತ ಕಾಯ್ತಾ ಇರಿ ಗೈಸ್. ಡೆಲಿವರಿದು ಬರ್ಬೋದು, ಅಥವಾ ಹಾಸ್ಪಿಟಲ್ ಕಿಟ್ ಇದು ಮಾಡ್ತೀನಿ ಅಂದ್ರೆ ನಮ್ಮ ಸಾವಿತ್ರಿ 26 ಗೈಸ್ ವೆಯ್ಟ್ ಮಾಡಿ. 27 ಆದ್ರೆ 28ಗೆ ನಮ್ಮ ಜ್ಯೋತಿಯನ್ನು ಬ್ಲಾಗ್ ಮಾಡ್ತಂದಳ, ಆಕೆನ ಹಾಕ್ಬೋದು ವಿಡಿಯೋ, ಅಥವಾ ನಮ್ಮ ಸಾವಿತ್ರಿನ ಬ್ಲಾಗ್ ಎಡಿಟ್ ಮಾಡಿ ಹಾಕ್ತೀನಿ ಅಂದಳ. ನೋಡೋಣ ಯಾವುದ್ರಲ್ಲಾದರೂ ಒಂದ್ರಲ್ಲಿ ಬರುತ್ತಾ, ಹೋಗಿ ವಿಡಿಯೋನ ನೋಡಿ. ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿರಿ. ಬಾಯ್ ಬಾಯ್.